ಪುರಸಭೆಯ ಸದಸ್ಯ ದಿವಂಗತ ಚೆನ್ನಪ್ಪ ಕಂಠಿಯವರಿಗೆ ಭಾವಪೂರ್ಣ ಶ್ರದ್ಧಾಂಜಲಿ. ಚೆನ್ನಪ್ಪ ಕಂಠಿಯವರು ಮುದ್ದೇಬಿಹಾಳದ ರತ್ನವಾಗಿದ್ದರು. ಪುರಸಭೆಯ ಸದಸ್ಯರು ವೀರಶೈವ ಲಿಂಗಾಯತ ಸಮಾಜದ ಹಿರಿಯರಾದ ದಿವಂಗತ ಚೆನ್ನಪ್ಪ ಕಂಠಿ ಅವರ ಅಗಲಿಕೆಗೆ ಮುದ್ದೇಬಿಹಾಳ್ ಪುರಸಭೆ ವತಿಯಿಂದ ಪುರಸಭೆಯ ಸಭಾಭವನದಲ್ಲಿ ಸೋಮವಾರ ಶ್ರದ್ಧಾಂಜಲಿಯನ್ನ ಸಲ್ಲಿಸಲಾಯಿತು. ದಿವಂಗತ ಚೆನ್ನಪ್ಪ ಕಂಠಿ ಅವರ ಭಾವಚಿತ್ರಕ್ಕೆ ಪೂಜೆಯನ್ನ ಮಾಡಿ ಸಾಮೂಹಿಕವಾಗಿ ಪುಷ್ಪಾರ್ಚನೆಯನ್ನ ಪುರಸಭೆಯ ಅಧ್ಯಕ್ಷರಾದಿಯಾಗಿ ಎಲ್ಲ ಸದಸ್ಯರು ಸಿಬ್ಬಂದಿಗಳು ಮಾಡಿ 1 ನಿಮಿಷ ಮೌನಾಚರಣೆಯ ಮೂಲಕ ಶ್ರದ್ಧಾಂಜಲಿಯನ್ನ ಸಲ್ಲಿಸಿದರು. ಈ ವೇಳೆ ಮಾತನಾಡಿದ ಪುರಸಭೆಯ ಅಧ್ಯಕ್ಷ ಮೈಬೂಬ್ ಗುಳಸಂಗಿ, ಊರಿನ ಹಿರಿಯರಾದ ಚೆನ್ನಪ್ಪ ಕಂಠಿಯವರು ಎಲ್ಲ ಸಮಾಜಕ್ಕೆ ಬೇಕಾದಂತಹ ಭಾವೈಕ್ಯತೆಯ ವ್ಯಕ್ತಿತ್ವದ ಮುದ್ದೇಬಿಹಾಳದ ರತ್ನವಾಗಿದ್ದರು. ಊರಿನ ಅಭಿವೃದ್ಧಿಯ ಬಗ್ಗೆ ಚಿಂತನೆಯನ್ನ ಹೊಂದಿದ್ದರು. ವೈಯಕ್ತಿಕವಾಗಿ ನಾನು ಪುರಸಭೆಯ ಅಧ್ಯಕ್ಷನಾಗಲು ಅವರು ಪ್ರತ್ಯಕ್ಷ ಕಾರಣ. ಅವರ ಒಂದು ಮತ ನಿರ್ಣಾಯಕವಾಗಿತ್ತು. ಅವರ ಋಣವನ್ನ ತೀರಿಸಲು ನನಗೆ ಸಾಧ್ಯವಿಲ್ಲವೆಂದರು. ಮೀಟಿಂಗ್ ಕರಿತೀವಿ ಎಲ್ಲ ಫಸ್ಟ್ ಅವರೇ ಹಾಜರಾಕಿದ್ರು ಮತ್ತು ನಮ್ಮ ಅಧ್ಯಕ್ಷ ಮಾಡುವಲ್ಲಿ ಅವರು ಮುತುವರ್ಜಿ ಅವರೇ ಮೇನ್ ಪಾತ್ರ ಅವ್ರದ್ದೇ ಇತ್ತು. ನಾ ಏನೇ ಆಗಲಿ ಅಂತ ಗುಲ್ಸಿಂಗ್ ಸಪೋರ್ಟ್ ಮಾಡೋಣ ಎಲ್ಲ ಖಂಡಿತವಾಗಿ ನಮ್ಮ ಶಾಸಕರಿಗೆ ಫೋನ್ ಮಾಡಿ ನಾನು ಸಪೋರ್ಟ್ ಮಾಡಿದರೆ ಗುಲ್ಸಿಂಗ್ ಒಬ್ಬರಿಗೆ ಮಾಡ್ತೀನಿ, ಬೇರೆಯವ್ರಿಗೆ ಏನೂ ಯಾರಿಗೂ ಸಪೋರ್ಟ್ ಮಾಡೋದಕ್ಕೆ ನಾವು ಸಪೋರ್ಟ್ ಮಾಡಿದ್ರು. ಅವ್ರಿಂದ ಅವರೊಂದು ಊರಿನಿಂದ ಅಧ್ಯಕ್ಷ ಆಗಿದೆ. ನನ್ನ ಮುಖ್ಯ ಪಾತ್ರ ಅವ್ರದ್ದು ಒಂದು ಇತ್ತು. ಯಾಕಂದರೆ ಇಲ್ಲಿ ಬಹಿರಂಗವಾಗಿ ಸಭೆಯೊಳಗೆ ಮೇಲೆ ಬಂದು ಅವರು ವೋಟಿಂಗ್ ಮಾಡಿ ನನಗೆ ಗೆಲ್ಲಿಸಿದ್ದಾರೆ. ಅವರು ಋಣ ತೀರ್ಸಾಕ ಎಂದೂ ನಾವು ಸಾಧ್ಯ ಇಲ್ಲ. ಅವರು ಇಂಥ ನಾನು ಮುದ್ದೆ ಮಾಡೋದು ರತ್ನ ಅಂತ ಹೇಳಬೇಕು ಅವರು. ಯಾಕಂತೇಳಿ ಎಲ್ಲ ಸಮಾಜದ ಮಂದಿ ಅವರಿಗೆ ಒಪ್ಕೊಂಡ, ಒಂದೇ ಸಮಾಜ ಅಂತಲ್ಲ, ಹಿಂದೂ ಮುಸ್ಲಿಂ ಎಲ್ಲ ಸಮಾಜದ ಮಂದಿ ಅವರು ರತ್ನ ಒಪ್ಕೊಂಡ್ಬಿಟ್ಟಾರೆ. ಅವರಿಗೆ ಮುದ್ದೆ ಮಾಡೋ ರತ್ನ ಅಂತ ನಾವು ಹೇಳ್ಬಿಟ್ಟಾರೆ. ರತ್ನ ತಿಳ್ಕೊಂಡು ಮತ್ತು ಅವರಿಗೆ ಅವರ ಮಕ್ಕಳಿಗೆ ಧೈರ್ಯ ಎಲ್ಲ ಜನ ಹೇಳ್ತಾರೆ. ಪುರಸಭೆಯ ಮುಖ್ಯಾಧಿಕಾರಿ ಮಲ್ಲನಗೌಡ ಬಿರಾದಾರ್, ನಾಮನಿರ್ದೇಶಿತ ಸದಸ್ಯ ಗೋಪಿ ಮಡಿವಾಳರ್, ಹರೀಶ್ ಬೇವೂರ್, ಪುರಸಭೆಯ ಸದಸ್ಯರಾದ ಪ್ರತಿಭಾ ಅಂಗಡಿಗೇರಿ, ಸಂಗಮ್ಮ ದೇವರಳ್ಳಿ, ಸಹನಾ ಬಡಿಗೇರ್ ದಿವಂಗತ ಚೆನ್ನಪ್ಪ ಕಂಠಿಯವರ ವ್ಯಕ್ತಿತ್ವದ ಕುರಿತು ನುಡಿ ನಮನವನ್ನು ಸಲ್ಲಿಸಿದರು. ಯಾವತ್ತೂ ಸಾಧನೆ ಅನ್ನೋದು ಒಂದು ದಿನ ಮಾತಲ್ಲ. ಸಾಧನೆ ಮಾಡ್ಬೇಕಾದ್ರೆ ಎಷ್ಟು ನಾವು ಸಮಾಜಮುಖಿ ಕೆಲಸ ಮಾಡ್ತೀವಿ ಅದು ನಮ್ಗೆ ಗೊತ್ತಿಲ್ಲಾರ್ದಂಗೆ ನಮ್ಗೆ ಕ್ರೆಡಿಟ್ ಬರ್ತಾಯಿದೆ. ಆ ದಿಸೆಯೊಳಗೆ ಹಿರಿಯರು 89 ವರ್ಷ 90 ವರ್ಷದಲ್ಲಿ ಇದ್ದರೂ ಅವರು ಯಾವತ್ತೂ ನನಗೆ 90 ವರ್ಷ ಆಗ್ಯಾವತ್ತು ಅನಿಸ್ಕೊಂಡಿಲ್ಲ. ಅವರು ಚಿರ ಯೌವನಗತ್ಲೆ ಎಲ್ಲ ಹುಡುಗರಿಗತ್ಲೆ ಯಾವತ್ತೂ ಅಡ್ಡಾಡ್ಕೊತಾನೆ ಬರ್ತಿದ್ರು ಆಫೀಸಿಗೆ. ನಮ್ಮ ಚೇಂಬರ್ಗೆ ಯಾವತ್ತೂ ಬಂದ್ರೂ ಏನೇನು ಸರ್ ಈ ಕೆಲಸ ಅಂದು ಎಲ್ಲ ಕೇಳಿ ತಮಗೆ ನಾವು ಹೆಂಗೆ ಬಂದಿರೋದು ಕೇಳಿದ್ರೆ ನಾನು ಬೈಕ್ನೇ ಬಂದಿನ ಅಂತ ಹೇಳ್ತಿದ್ರು. ಆದರೆ ಮತ್ತೆ ನಡ್ಕೊತಾನೆ ಹೋಗ್ತಿದ್ರು. ಅದು ಅವ್ರದ್ದು ಗುಣ. ಅಂದ್ರೆ ಮತ್ತೆ ಯಾರ ಮಗ ಕಳಿಸ್ತಾರೋ ನನ್ನ ಕೆಲಸಕ್ಕೆ ಪಾಪ ಅವ್ರಿಗೆ ಯಾಕೆ ಅಡೆತಡೆ ಆಗೋದು ಬೇಡ, ಅದು ನಾನು ಹೆಂಗಾರ ಬಂದಿನಿ ಹಂಗೆ ಹೋಗ್ತೀನಿ ಅನ್ನಂಗೆ ಅವ್ರ ಮನಸ್ಥಿತಿ ಇತ್ತು. ಸಾವು ಬಿಟ್ಟು ಯಾವತ್ತು ಖಚಿತ ಆಗಿರ್ತಲ್ಲ, ಸಾವು ಅವತ್ತೇ ಖಚಿತ ಆಗಿರುತ್ತೆ. ಆ ಎರಡರ ಮಧ್ಯೆ ನಾವೇನು ಇವತ್ತು ಮಾಡ್ತಾ ಇದ್ದೀವಲ್ಲ ಈ 3 ದಿನದ ಬದುಕನ್ನು, ಈ ಬದುಕಿನೊಳಗೆ ಸಾಧನೆ ಏನಪ್ಪ ಅಂದ್ರೆ ನಾವು ಹುಟ್ಟಾದಂಥದ್ದು ಇನ್ನು ಮುಂದೆ ಏನು ಪೀಳಿಗೆಗೆ ನಾವು ಕಾರ್ಯಗಳನ್ನು ಇನ್ನೂ ರೂಪುರೇಷೆಗಳನ್ನು ಹಾಕೊಂಡಿದ್ರು, ಅಭಿವೃದ್ಧಿ ಚಿಂತನೆಗಳನ್ನು ಏನು ಮಾಡ್ತಾಯಿದ್ರು. ನನ್ನ ಬಳಿ ಒಂದು ಲಾಸ್ಟ್ ಮಾತಾಡಿದ್ದು ಒಂದೇ, ಅವರು ಆರೋ ಪ್ಲ್ಯಾಂಟ್ ಅನ್ನೋ ಒಂದು ಕೇಳಿದರು. ನಾವು ನಮ್ಮ ಸದಸ್ಯರೆಲ್ಲರೂ ಕೂಡಿದಾಗ ಡಿಸ್ಕಷನ್ ಆಯಿತು. ಅದನ್ನು ಮೊನ್ನೆ ಬಂದಾಗ ಅವ್ರಿಗೆ ಕಾಂಟ್ಯಾಕ್ಟ್ರೂ ಅವ್ರು ಭೇಟಿ ಮಾಡಿಸಿದ್ರು. ನಾವು ದಾಮನಗುಡಿ ಜಾತ್ರೆಗೆ ಅದನ್ನು ಲೋಕಾರ್ಪಣೆ ಮಾಡಿಸ್ಬೇಕಂದೆವು. ಅದರೇನೋ ವೈಯಕ್ತಿಕ ಅವ್ರು ಆರಾಮ್ ತಪ್ಪಿ ಮದುವೆಯಿಂದ ಅದು ಉಳಿತು. ನೀನು ಬರೋಣ ಅದನ್ನ ಕೇಳಿದ್ರು. ಅದನ್ನ ಆದಷ್ಟು ಬೇಗ ಅವರ ಇದ್ರ ಮೇಲೆ ನಾವು ಮಾಡ್ಬೇಕಂತೇಳಿ ನಾವು ಅಧ್ಯಕ್ಷರೆಲ್ಲ ಸಭೆ ತೀರ್ಮಾನ ತೊಗೊಂಡು ಅದನ್ನು ಒಂದು ಅವರ 2 ಆರೋ ಪ್ಲ್ಯಾಂಟ್ ಇದಾವಲ್ಲಿ, ಅವೆರಡನ್ನೂ ನಾವು ಸರಿ ಮಾಡಿ ಆದಷ್ಟು ಬೇಗ ಮಾಡಿಸಿ ಮೀರಿ ನಾವು ಈಗೇನಪ್ಪ 19-20 ವಯಸ್ಸಿನವರು ಹೇಗೆ ಆ್ಯಕ್ಟಿವ್ ಇದ್ದರು ಆ ರೀತಿ ಅವರು ಆ್ಯಕ್ಟಿವ್ ಆಗಿದ್ದಂಥವ್ರು ನಾವು ಈ ದಿವಸ ಇಷ್ಟು ಬೇಗ ಬರ್ತದೆ ಅಂತ ಅಂದ್ಕೊಂಡಿದ್ದಿರಲಿಲ್ಲ. ಅವರು ಸಮಾಜಕ್ಕಾಗಿ ಇವತ್ತು ವೀರಶೈವ ಲಿಂಗಾಯತ ರುದ್ರಭೂಮಿ ಸಲುವಾಗಿರ್ಬೋದು, ಪಟ್ಟಣದ ಸಲುವಾಗಿರ್ಬೋದು, ಅಥವಾ ಲಿಂಗಾಯತ ಸಮಾಜ ಒಗ್ಗೂಡಿಸುವುದಕ್ಕಾಗಿ ಇರ್ಬೋದು ಭಾಳ ಶ್ರಮಿಸಿದ್ರು. ನನ್ನ ಕಂಠಿ ಕಂಡಾರು ಅವರು ನಾವು ಒಂದೇ ಏರಿಯಾದಾಗ ಇದ್ದವರು. ಅವರು ನನ್ನಂತರೂ ಭಾಳ ಸಣ್ಣ ವಯಸ್ಸಿನ ಆಡಿಸಿದ್ರು. ಅಕಾಲಿಕ ಅವರು ಈ ರೀತಿ ಆಗ್ತಾರೆ ಅಂಥೇಳಿ ನಮಗೂ ಇದ್ರೋಗಿಲ್ಲ. ನಾನು ಆ್ಯಕ್ಚುಲಿ ಮೊನ್ನೆ ಅಧ್ಯಕ್ಷರ ಮಗಳ ಮದುವೆ ಕಾರ್ಯಕ್ರಮದಾಗ ಅವ್ರು ಸಿಟ್ಟು ನೋಡಿ ನಾವು 15 ದಿವಸ ನಾವು ಬೇರೆ ಊರಿಗೆ ಹೋಗಿದ್ವಿ. ಮರುದಿವ್ಸ ಸುದ್ದಿ ಕೇಳಿ ಸುಮಾರು 14 ತಾಸಿನ ಜರ್ನಿ ನಾವು ರಿಟರ್ನ್ ಹೋಗಿ
ರಿಟರ್ನ್ ಹಂಗೆ ಬಂದ್ವಿ. ಯಾಕಪ್ಪ ಅಂದ್ರೆ ಅವರು ನಾವು ಒಂದೇ ಏರಿಯಾದಾಗಿದ್ದು ಅವರು ಸಮಾಜ ಸೇವೆ ಭಾಳ ಮಾಡ್ಯಾರ. ಅದು ನಾವು ಹೇಳಕ್ಕೆ ಭಾಳ ಸಣ್ಣವರು ಆ ವಿಷಯದಾಗ. ಅಂದರೂ ಅವರು ನಾವು ಕೂಡಿ ಒಂದೇ ಕಳೆದ ಬಾರಿ ಎಲೆಕ್ಷನ್ದಾಗ ಎದುರಾಗಿ ನಿಂತರು. ಪಾಪ ಅವರು ಯಾವುದೇ ಒಂದು ದಿವಸ ನನಗೆ ಯಾಕಪ್ಪ ಈ ರೀತಿ ಮಾಡಿದ್ವಿ ಅಂತ ಕೇಳಿಲ್ಲ. ಅದಾದ ನಂತರ ನಾನು ಸೋತರೂ ಕೂಡ ಇವತ್ತಿನವರೆಗೆ ಅವ್ರಿಗೇನೋ ನಾನು ಒಂದು ದಿವಸ ಅವ್ರ ಬಳಿ ಹೋಗಿ ನಾನು ಹಿಂಗಾಗಿತ್ತು ಅಂದಿಲ್ಲ. ಅವರು ಏನಂದ್ರು, ಆಯ್ತಪ್ಪ ನೀ ಆಗೋಯ್ತು ಅಂದರು. ಅದೇ ರೀತಿ ಸಾಕಷ್ಟು ಸಮಾಜಕ್ಕೆ ಕೆಲಸ ಮಾಡ್ಯಾರ. ರುದ್ರಭೂಮಿ ಗೋಪಣ್ಣರು ಹೇಳಿದಂಗೆ ರುದ್ರಭೂಮಿ ಕಾರ್ಯಕ್ರಮ ಆಗಲಿ, ನಮ್ಮ ಬಣಿಕ ಸಮಾಜಕ್ಕೆ ಸಾಕಷ್ಟು ದೊಡ್ಡ ಕೊಡುಗೆ ಕೊಟ್ಟರು. ಉದ್ಯೋಗದ ಇನ್ನೂವರೆಗೆ ಬೇರೆ ಅವಿಭಕ್ತ ಕುಟುಂಬ ಅಂದ್ರೆ ನಮ್ಮ ವೀರೇಶ್ ನಗರದಾಗ ಅವರು ಒಬ್ಬರದೇ ಸುಮಾರು 4 ಜನ ಮಕ್ಕಳು, 4 ಜನ ಸಸ್ತಿಯರು, 7 ಜನ ಮೊಮ್ಮಕ್ಕಳು, ಟೋಟಲ್ 19 ಜನ ಒಂದೇ ಮನೆಯಾಗಿದ್ದು ಅವರೆಲ್ಲರೂ ಇವ್ರ ಮಾತು ಕೇಳಿ ಇವತ್ತಿನವರೆಗೆ ಯಾರೂ ಇದ್ರದ್ದು ಅವ್ರ ವಿರುದ್ಧ ಮಾತಾಡಲಾರ್ದಂಗೆ ಸಂಸಾರ ಅವ್ರ ಮನೆ ಅಂತ ದೊಡ್ಡ ಜವಾಬ್ದಾರಿ ತುಂಬ ಹೋಗ್ತಿದ್ರು. ಅವರ ಒಂದು ಅಗಲಿಕೆ ಅತಿ ದುಃಖವನ್ನು ತಂದಿದೆ ನಮ್ಮೆಲ್ಲರಿಗೂ ಕೂಡ. ಯಾಕಂತಂದರೆ ಊರಿಗೆ ಹಿರಿಯರಾಗಿದ್ದರು. ಯಾವುದೇ ಒಬ್ಬರ ವ್ಯಕ್ತಿ ಕರೆದರೂ ಕೂಡ ತಮ್ಮ ಕಾಲ್ನಡಿಗೆಯಲ್ಲಿ ಅವರ ಮನೆಗೆ ತೆರಳ್ತಾ ಇದ್ರು. ಯಾರೇ ಕರೆದರೂ ಕೂಡ ಒಲ್ಲೆನ್ನದೆ ಟೈಮಿಗೆ ಸರಿಯಾಗಿ ಆ ಟೈಮನ್ನು ಮೀರದೆ ಎಲ್ಲರಿಗಿಂತ ಮುಂಚಿತವಾಗಿ ಆ ಒಂದು ಸ್ಥಳದಲ್ಲಿ ಹೋಗಿ ನಿಲ್ತಾ ಇದ್ರು. ಅಂಥ ಒಬ್ಬ ಹಿರಿಯರನ್ನ ನಾವು ಇವತ್ತು ಕಳ್ಕೊಂಡಿದ್ದೀವಿ. ಯಾಕಂತಂದರೆ ಹಿರಿಯರು ಸಿಗುವುದು ಅಪರೂಪ ಇವತ್ತಿನ ಕಾಲದಲ್ಲಿ. ಎಲ್ಲರಿಗೂ ಮರಣ ಬರುತ್ತದೆ. ಆದರೆ ಇವತ್ತು ಚನ್ನಪೂರ್ತಿಯವರು 90 ವರ್ಷ ಈ ಮುದ್ದೇಬೇಳ ಪಟ್ಟಣದಲ್ಲಿ ಬದುಕಿ ತಮ್ಮ ಕುಟುಂಬವನ್ನು ಅತಿ ಎತ್ತರಕ್ಕೆ ಒಯ್ದಿದ್ದಾರೆ. ಸಾಕಷ್ಟು ಬಂಧು ಬಾಂಧವರನ್ನು ಹೊಂದಿದ್ದಾರೆ. ಇವತ್ತು ಅದೆಲ್ಲ ನೆನೆಸ್ಕೊಂಡ್ರೆ ತುಂಬ ದುಃಖ ಆಗ್ತದೆ. ಯಾಕಂದರೆ ಆ ವ್ಯಕ್ತಿಗೆ ಒಂದು ಜಡ್ಡು ಅಥವಾ ಒಂದು ರೋಗ ರುಜಿನ ಯಾವುದೂ ಇರಲಿಲ್ಲ. ಇವತ್ತು ಖಡಕ್ ರೊಟ್ಟಿಯನ್ನು ಇವತ್ತಿಗೂ ಸೇವಿಸ್ತಾ ಇದ್ರು. ಯಾರೇ ಕರೆದ್ರೂ ಕೂಡ ನಮ್ಮ ಒಂದು BJP ಪಕ್ಷದಲ್ಲಿ ಏನಾಗಿತ್ತು ಅಂದರೆ, ನಾನು ಯಾವುದೇ ಒಂದು ಕಾರ್ಯಕ್ರಮಕ್ಕೆ ಕರೀಲಿಲ್ಲ ಅಂದರೆ ನನಗೆ ಫೋನ್ ಮಾಡ್ತಾ ಇದ್ರು. ಪ್ರತಿನಿತ್ಯ ಒಂದು ಫೋನ್ ಮಾಡ್ತಿದ್ರು, ಯಾಕಮ್ಮ ಏನು ನಡೆಸಿರಿ, ಏನು ನಡೆದದ ತಿಳಿಸ್ಬೇಕದು ನನಗೆ. ನಾವೊಬ್ಬ ಹಿರಿಯದೀನಿ, ನನಗೆ ತಿಳಿಸ್ಬೇಕದಲ್ಲ. ಅಶೋಕ್ ನಾಡಗೌಡ್ರಾಯಿತು, ಕಂಡಿ ಚೆನ್ನಮೂರ್ತಿ ಆಯಿತು, ಅಪ್ಪು ಪ್ರೆಸ್ ರಿಪೋರ್ಟ್ ಅಪ್ಪು ಕತಾರ್ ಆಯಿತು, ಇಷ್ಟು ಒಕ್ಕಟ್ಟಾಗಿ ಎಲ್ಲರೂ ಸಮಾಜದಾಗ ಬಂದಿದ್ದೆ. ಅಮ್ಮನ ಜೊತೆಗೆ 20 ಸಲ ನಾಡಗೌಡ್ರು ನೀವು ಬಂದಾನ. ಏನು ಮಾಡಬೇಕು, ಏನು ಬಿಡಬೇಕು ಅಂತ ಕೇಳಾಕ ಅಪ್ಪನ ಮೇಲೆ ಬಂದು ಕೇಳಾಕತ್ತ ನನಗೆ, ಏನಪ್ಪ ನಿಮ್ಮ ವಯಸ್ಸಾಗಿತ್ತು, ರಾತ್ರಿ ಯಾಕೆ ಬರ್ತೀವಿ, ಬಿದ್ದಂದ್ರೆ ಏನಾಗಿತ್ತಂತೀವಿ, ಇಷ್ಟು ಇದು ಮಾಡಿದ್ರು ಇಲ್ವಾ ಸಮಾಜ ಸೇವೆ ಮಾಡಬೇಕಾಗುತ್ತೆ ಅಂತೇಳಿ ಭಾಳ ಹೇಳ ಮಾಡ್ಕೊಂಡ್ರು. ಕೊಟ್ಟರು ಕೂಡ ಜಾತ್ರೆ ಮಾಡಿದ್ವಿ, ಎಲ್ಲರೂ ಒಕ್ಕಟ್ಟೆ ಜಾತ್ರೆ ಮಾಡಿದ್ವಿ. ಅಂತೇಳಿದ್ರೆ ಈಗ ಒಮ್ಮೊಮ್ಮೆ ಅಣ್ಣಾರ್ದು ಬಳಸಂಗಿ ಅಣ್ಣಾರ ಮಗಳ ಹಬ್ಬಕ್ಕೆ ಹೋದಾಗ ಅಷ್ಟು ನಮ್ಮ ಸದಸ್ಯರು ಅಷ್ಟು ಕೂಡಿ ಊಟ ಮಾಡಿದ್ವಿ. ಕೂಡಿದ ಕುಟುಂಬದಾಗ ಅಷ್ಟು ಅಣ್ಣ ಸರಿಯಾಗಿ ಅಷ್ಟು ಕೂಡಿ ಊಟ ಮಾಡಿದ್ವಿ. ಊಟ ಮಾಡಿ ಮನೆಗೆ ಹೋಗ್ಯಾರ. ಏನಾಗಿತ್ತು ಏನು ಗೊತ್ತಿಲ್ಲ. ಮುಂಜಾನೆ ತಕ್ಷಣ ದವಾಖಾನೆ ಹೋಗ್ಯಾರ ಅಂತ ಸುದ್ದಿ ಕೇಳಿ ಎಲ್ಲರಿಗೂ ಒಂದು ಇದಾಗಿ ಬಳಸಂಗನವ್ರ ಮಗಳ ಮದುವೆಗೆ ಹೋದಾಗ ಅವರು ನಾವು ಕೂಡಿ ಕುಂತಿದ್ವಿ. ಯಾಕಮ್ಮ ನೀವು ಹೋಗಿಲ್ಲ ಅಂತ ಎಷ್ಟು ನಕಲಿ ಆಡ್ಕೊಂತಾನೆ ನಡೆಯಿತು, ಮಾತಾಡಿದ್ರು, ಎಲ್ಲ ಮಾಡಿದ್ರು. ಆ ವ್ಯಕ್ತಿ ಇಲ್ಲ ಅಂದರೆ ನನಗೆ ನಂಬಕ್ಕೆ ಆಗಲಿಲ್ಲ. ಇಲ್ಲ ನನಗೆ ಗ್ರೂಪ್ನಾಗ ಮೆಸೇಜ್ ಹಾಕಿದ್ದು ನಿಜಾನ ಅಂತ ನಾವು ಮೆಸೇಜ್ ಮಾಡಿದೆ. ಒಳ್ಳೆ ಬಟ್ಟೆ ಮನಸ್ಸಿಗೆ ಭಾಳ ನೋವಾಯಿತು. ನಿಜವಾದ ನಂಬಕ್ಕೆ ಆಗ್ತಿಲ್ಲ. ಹಿಂಗೆ ನಾನು ಇವ್ರಿಗೆ ಇಲ್ಲ ನಾನು ಅಲ್ಲೇ ಇದ್ದೆ, ನನಗೇನು ನಿಮಗೆ ಗೊತ್ತಿಲ್ಲ ನೀವು ಸಿಟಿ ಅಂತೀವ್ರಿ ಕೇಳಿ. ಇಲ್ಲ ನನಗೇನು ಗೊತ್ತಿಲ್ಲ ಅಂತಂದರು. ಕೇಳಂತಲೇ ಇಲ್ಲ ಭಾಳ ಆ ಫೋಟೋ ನೋಡಿದ ಕೂಡಲೇ ಫಂಕ್ಷನ್ ಹೊಂಟಿದ್ದೀನಿ, ಬಟ್ ಫಂಕ್ಷನ್ ಹೊಂಟಿನ ಅನ್ನೋದು ನಂಗೆ ಗಮನನೇ ಇಲ್ಲ. ಆ ವ್ಯಕ್ತಿ ಕಡೆನೇ ಲಕ್ಷ್ಯ ಇದೆ. ಯಾಕಂದ್ರೆ ಹಿಂದಿನ ದಿವಸ ಫಂಕ್ಷನಲ್ಲಿ ಮಾತಾಡಿದೆ, ಎಲ್ಲ ಮಾಡಿದೆ. ಇವ್ರು ಕಳ್ಕೊಂಡು ಅಂದ್ರೆ ನಂಬಕ್ಕೆ ಸಾಧ್ಯ ಇಲ್ಲ. ಈಗಾಗಲೇ ಇನ್ನೊಬ್ರು ಹಿರಿಯರಾಗಿರ್ತಕ್ಕಂಥ ಅಲ್ಲಭಕ್ಷಣನ್ನು ಕಳ್ಕೊಂಡು ಇಲ್ಲಿ ಈಗ ಅದು ಮರೆಯೋದಕ್ಕೆ ಮುಂಚೆನೇ ಈಗ ಮತ್ತೆ ಇದೊಂದು ಘಟನೆ ಆಯ್ತಲ್ಲ. ನಮ್ಮ ಪುರಸಭೆಯಲ್ಲಿ 23 ಮಂದಿಯಲ್ಲಿ ಇವಾಗ ಇಬ್ಬರು ಕಳ್ಕೊಂಡಿದ್ದೀವಿ. ಈ ವೇಳೆ ಸದಸ್ಯರಾದ ಶಹಜಾದ್ ಬಿ ಹುಣಸಗಿ, ಶಾಂತಾಬಾಯಿ ಪೂಜಾರಿ, ಭಾರತಿ ಪಾಟೀಲ್, ಶಿವು ಶಿವಪುರ್, ಸಂತೋಷ್ ನಾಯ್ಕೋಡಿ, ಲಲಿತಾ ಇಲ್ಕಲ್, ಬಪ್ಪು ಹುಣಸಗಿ, ಅಶೋಕ್ ವನಹಳ್ಳಿ, ಅಜರುದ್ದೀನ್ ಮೂಲಿಮನಿ ಹಾಗೂ ಪುರಸಭೆಯ ಎಲ್ಲ ಸಿಬ್ಬಂದಿಗಳು ಭಾಗವಹಿಸಿದ್ದರು.